ಅಷ್ಟೊತ್ತಿಗಾದ್ರೆ ಸರಿ, ಆಗಿಲ್ಲ ಅಂದ್ರೆ साधारण वाटर जानलेवा कंटेमिनेंट्स को नहीं निकाल पाता। ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಷ್ಟೊತ್ತಿಗಾದ್ರೆ ಸರಿ, ಆಗಿಲ್ಲ ಅಂದ್ರೆ साधारण वाटर जानलेवा कंटेमिनेंट्स को नहीं निकाल पाता। चेक करो कि प्यूरिफायर में फिल्टर जेन्युइन पानी से डायरेक्ट मकड़ी ಆಗ್ಬೋದು ಅಷ್ಟೊತ್ತಿಗೆ. ಸಿಂಗಲ್ ರೋಡ್ ತಾನೇ ಇದೇನಾ? ಅಂದ್ರೆ ಹೈವೇ ಅಲ್ವಲ್ಲ, ನಾರ್ಮಲ್ ಡಬಲ್ ರೋಡ್ ಅಷ್ಟೇ ಅಲ್ಲ. एक्वागार्ड नैनोपोर लॉन्ग लाइफ फिल्टर्स स्टॉप। ಇಷ್ಟು ವಯಸ್ಸು ಬಾ, ನಮ್ಮಪ್ಪ ಅವರೆಲ್ಲ ಬಂದವ್ರೆ, ನಿಮಗೆ ಬರಕ್ ಬಾರ. ಗ್ಲಾಸ್ ಎತ್ತಿದೆಯಲ್ಲ ಪೂರಾ. ಫ್ರೆಂಡ್ಸ್, ಬಾಗ್ಲು ಪೂಜೆ ವಿಡಿಯೋ ಆದ್ಮೇಲೆ ಡೈರೆಕ್ಟ್ ನಾನು ಮೋಲ್ಡ್ ವಿಡಿಯೋನ ಇಲ್ಲಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಫುಲ್ ವಿಡಿಯೋಸ್ ಎಲ್ಲ ಡಿಲೀಟ್ ಆಗೋಗಿತ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮೋಲ್ಡ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನನ್ನ ಮನೆದು ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಪ್ಲಾನ್ ಹೇಗಿದೆ, ಎಷ್ಟು ರೂಮ್ಸ್ ಇದೆ, ಅಡುಗೆ ಮನೆದು ಇದೆ, ಪ್ರತಿಯೊಂದನ್ನು ಮೋಲ್ಡ್ ಎಲ್ಲ ಆದ್ಮೇಲೆ ಖಂಡಿತ ಅದನ್ನೊಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಸಪೋರ್ಟ್ ಮಾಡಿ ಹೀಗೆ ಫ್ರೆಂಡ್ಸ್. ಕಮೆಂಟ್ ಬಾಕ್ಸ್ ಖಂಡಿತ ನಿಮ್ಮದೇ. ಏನಾದರೂ ಸಜೆಷನ್ಸ್ ಇದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪನ ಫೋನ್ನಲ್ಲಿ ಹುಡುಕಿದಾಗ 2 ವಿಡಿಯೋಸ್ ಇತ್ತು. ಬಿಫೋರ್ ಲಿಂಕ್ ಹಾಕೋದಕ್ಕಿಂತ ಮುಂಚೆ ಮತ್ತೆ ಲಿಂಕ್ ಹಾಕಿದ್ಮೇಲೆ ಮೋಲ್ಡ್ ಲೆವೆಲ್ಗೆ ಮುಂಚೆ. 2 ವಿಡಿಯೋಸ್ ಇತ್ತು ಫ್ರೆಂಡ್ಸ್. ಅದನ್ನ ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾವೇನ್ ಮಾಡಿದ್ವಿ ಅಂದ್ರೆ ಲಿಂಕ್ ಹಾಕುವಾಗ ದೇವ್ರ ಮನೆ ಮೇಲೆ ಮತ್ತೆ ವಾಶ್ರೂಮ್ ಮೇಲೆ ಮೋಲ್ಡ್ ಹಾಕ್ಸ್ಬಿಟ್ವಿ. ದೇವ್ರ ಮನೆ ಮೇಲೆ ಓಡಾಡಬಾರ್ದು ಅಂತಾರಲ್ಲ, ಅಲ್ಲಿ ಗ್ಯಾಪ್ ಇರುತ್ತೆ ಅಂತ. ಹಾಗೆ ವಾಶ್ರೂಮ್ ಮೇಲೆ ಏನಕ್ಕೆ ಅಂದ್ರೆ ಏನಾದ್ರು ಐಟಮ್ಸ್ ಇಡೋದಕ್ಕೆ ಜಾಗ ಸಿಗುತ್ತೆ ಅಂತ. ನೋಡಿ ನಮ್ಮಪ್ಪ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಅವ್ರನ್ನ ಈಗ ನೋಡಕ್ಕೆ ನಮ್ಮಲ್ಲಿ ತುಂಬಾ ಖುಷಿ ಆಗ್ತಿದೆ. ಸುಮ್ಕಿರು, ಅಲ್ಲಿ ಕಷ್ಟ ಬಿಡು. ಪೂಜೆ ಮಾಡೋದ್ರೆ ಅವ್ರ ಪಾಡಿಗೆ ಅವ್ರು ಸ್ಟಾರ್ಟ್ ಮಾಡ್ಕೊತಾರೆ, ನಮ್ದೇನು ಕೆಲಸ ಇರಲ್ಲ. ಕಾರ್ ಹೋಗುತ್ತಲ್ವಾ? ಇಲ್ಲ, ಊರ್ ಮುಂದೆ ಹಾಕೊಂಬರೋಣ ಬಾ. ನನ್ ಕೈ ಕೊಡ್ಬೇಡ ಅದನ್ನ. ಅವ್ರಿಗೂ ಕೂಗಾಡ್ಬೇಡ. ನೋಡಲ್ಲಿ ಹಿಂಗ ನೋಡಿ ನಮ್ಮ ಅಪ್ಪನ ಕೈಗೆ ಒಂಚೂರು ವಿಡಿಯೋ ಮಾಡ್ಕೊಡಪ್ಪ ಅಂತ ಫೋನ್ ಕೊಟ್ರೆ ಉಲ್ಟಾ ಇಟ್ಕೊಂಡು ಮಾಡ್ಬಿಟ್ಟು ಆಮೇಲೆ ನಗ್ತಿದ್ದಾರೆ. ಅಲ್ಲೇ ಗಾಡಿಯಿಂದ ಈ ಕಡೆ ಮಕ್ಕಳು ಇಲ್ಲ ಐತ್ ನೋಡು ಹೊರಗಡೆಲಿ. ಅಪ್ಪಾಚಿ ಸಗಣಿನ ಈ ಕಡೆ ಸೈಡಲ್ಲಿ ಇಟ್ಟಿದ್ದೀನಿ ಅಂದ್ರೆ ಮತ್ತು ನಾ ಹೋಗಿ ಅದನ್ನು ಎತ್ಕೊಂಡು ಗರ್ಗಂಡನ ಮಾಡಿ ಗರ್ಕೆ ಎಲ್ಲ ಸಿಗಿಸ್ಕೊಂಡು ರೆಡಿ ಮಾಡಿಕೊಂಡು ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬಾಳೆಲ್ಲಿ ಇದಾವೆ ಗಾಡಿ, ನನ್ನ ಗಾಡಿ ಬಸ್ ತಗೊಂಬ. ಕಾಯಿನ್ ಕೊಡು ಗಣಪತಿಗೆ.
ರೂಪಾಯಿ ಕಾಯಿನ್ ಇಸ್ಕೊ. ಹ್ಞೂ ಎರಡಕ್ಕೆ ಬಾಳೆಹಣ್ಣು ಅಲ್ಲೇ ಇಡಂಬಿಡಪ್ಪ ಅದ್ರ ಮುಂದೆ. ಏ ಗಣೇಶನ್ ಕೇಳಾಗಿಕ್ಕ ಕೊಂಚ ಚೇಂಜ್ ಕಾಯಿನು ಇದು ಇಟ್ಕೊಂಡಿದೆ ಎಮರ್ಜೆನ್ಸಿ. ಬಾ ಹಿಡ್ಕೊ ಬಾ ಹಿಂಗೆ. ಅರಿಶಿನ ಇದು ಹಾಕೊಡ್ತೀರ ಅಕ್ಕಟಿಗೆ ಅಲ್ಲಿ ಹಾಕ್ಕೊಂಡ್ರೆ ಆಗಲ್ವಾ? ತಿರುಗಲಿಯಲ್ಲೇ ನೀರೈತೆ ತಿರುಗಲಿ ಕೆಳಗಡೆ. ಏನ್ ಹಾಕ್ಸಿ ಕಾಂಕ್ರೀಟಾ? ಬಾ ನಡಿ ನೀನು ನಡಿ. ನೀನು ಮಾಡಿಲ್ಲ ಅಲ್ಲಿ ನೋಡೋದು ಬೀಳ್ತೀಯಾ? ತಾಳ ಕರಿಯವನ್ನ. ಕಬ್ಬನ ಎಲ್ಲ ಕಟ್ಟಿ ರೆಡಿ ಮಾಡ್ತಾ ಇದ್ರು. ಲಾಸ್ಟ್ ಫೈನಲ್ ಟಚ್ ಕೊಡ್ತಾ ಇದ್ರು. ಆದ್ರೂ ಸ್ವಲ್ಪ ಅದ್ರ ಮೇಲೆ ನಮಗೆ ರೂಢಿ ಇರಲ್ಲ ನೋಡಿ, ಹತ್ತಾಗ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆದರೂ ಹಂಗೂ ಹಿಂಗೂ ಮಾಡಿ ಮೇಲೆ ಹತ್ತಿದ್ವಿ. ಆದರೆ ಅಮ್ಮನಿಗೆ ಮೇಲೆ ಹತ್ತಕ್ಕಾಗಲ್ಲ. ಹಾಗಾಗಿ ಅಮ್ಮ ನಾನು ಕೆಳಗಡೆನೇ ಇರ್ತೀನಿ, ನೀವೇ ಪೂಜೆ ಮಾಡ್ಬಿಟ್ಟು ಬನ್ನಿ ಅಂತ ಕಳಿಸಿದ್ರು. ಅಪ್ಪನ ಬಾಪ ನಿಂತ್ಕೊ ಅಂದರೆ, ನೀವಿಬ್ರು ಮಾಡಿದ್ರೆ ನಾವು ಮಾಡ್ದಂಗೆ ನೀವು ಮಾಡ್ರಮ್ಮ ಅಂತೇಳಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಹಾಗೆ ನಮಗೆ ವಿಡಿಯೋ ಮಾಡೋಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ನಾವಿಬ್ರು ಸೇರಿಕೊಂಡು ಪೂಜೆ ಮಾಡಿದ್ವಿ. ಹಾಗೆ ಮಂಗಳಾರತಿ ಮಾಡಿ ಎಡೆ ಮಾಡಿಬಿಟ್ಟು ಕಾಂಕ್ರೀಟ್ ಇತ್ತಲ್ಲ ಅದನ್ನ ನೀವು ಹಾಕಿ ಫಸ್ಟು ಅಂತ ಅವ್ರು ಹೇಳಿದ್ರು. ಹಾಗಾಗಿ ನಾವೆಲ್ಲರೂ ಸ್ವಲ್ಪ ಕಾಂಕ್ರೀಟ್ ನಾಲ್ಕು ಹಾಕಿ ಎಲ್ಲ ಕೆಲಸ ಸಾಂಗವಾಗಿ ನಡಿಲಪ್ಪ ಅಂತ ದೇವರಲ್ಲಿ ಬೇಡ್ಕೊಂಡ್ವಿ. ಸೊ ಇದಾದ್ಮೇಲೆ ಕೆಳಗಡೆ ಮಿಷನರಿ ಪೂಜೆಗೆ ಹೋಗ್ಬೇಕು. ಹೇಳ್ತೀನಿ ಬಾ. ನೀರು ಚುಮಿಗೆ ಸಿಗುತ್ತೆ ಅದಕ್ಕೆ ಎರಡು. ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಸೊ ನಮ್ಗೊಂದು ಆಸೆ ಇತ್ತು, ಅಲ್ಲೇ ಸೌದೆಯಲ್ಲಿ ಒಳ್ಳೆ ರೆಡಿ ಮಾಡಿಕೊಂಡು ಅವ್ರಿಗೆಲ್ಲ ಟೀ ಕಾಸು ಕೊಡೋಣ ಅಂತ ಮಾತಾಡಿಕೊಂಡು ಅದಕ್ಕೆ ಏನು ಬೇಕೆಲ್ಲ ಮನೆಯಿಂದ ತೊಗೊಂಡು ಬಂದಿದ್ವಿ. ಸೊ ನೋಡಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನನ್ನ ತಂಗಿನೇ ಟೀ ರೆಡಿ ಮಾಡ್ತಾ ಇದ್ದಾಳೆ. ಮೌಲ್ಡ್ ಎಲ್ಲ ತುಂಬ ಬೇಗನೆ ಆಯಿತು. ಒಂದು 3 hours ಕಂಪ್ಲೀಟ್ ಮಾಡಿದ್ರು. ಬಟ್ ಅವ್ರು ತಿಂಡಿ ತಿಂದಿರಲಿಲ್ಲ, ಹಾಗಾಗಿ ಅವರು ಊಟ ಬೇಡ ತಿಂಡಿನೇ ಮಾಡಿಸಿ ಅಂತ ಹೇಳಿದರು. ನಾವು ಪಲಾವು, ಮೊಸರು ಬಜ್ಜಿ ಮತ್ತು ಒಂದು ಬಾದಾಮ್ ಪುರಿ ಸ್ವೀಟು ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಕೂಡ ತರಿಸಿದ್ವಿ. ಸೊ ಎಲ್ಲರೂ ಲಾಸ್ಟಿಗೆ ಆರಾಮಾಗಿ ಕುತ್ಕೊಂಡು ತಿಂಡಿ ತಿಂತಾಯಿದ್ರು. ಅಣ್ಣ ಮತ್ತು ಅಣ್ಣನ ಮಗ, ಸೊ ನನ್ನ ಮಗನೂ ಬಂದಿದ್ದ. ಅವನಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಿತ್ತು ಅಂತ ಕರ್ಕೊಂಡ್ಬಂದಿದ್ವಿ.
ಹಾಗಾಗಿ ಅವತ್ತು ಎಲ್ಲರೂ ಇದ್ರು. ಅವನು ನೀರು ಕೊಡ್ತಾ ಇದ್ದ, ನನ್ನ ಮಗ ಅಣ್ಣನ ಮಗ ಎಲ್ಲರೂ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋನ ಮುಗಿಸುವಂಥ ಟೈಮ್ ಬಂತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕಳ್ಸಿದೀನಿ ನಮ್ಮ ಅಣ್ಣನ, ಸಿಕ್ಕುತ್ತೆ ಏನೋ ಗೊತ್ತಿಲ್ಲ. ಬಾಳೆಹಣ್ಣು